ಬರೋಬ್ಬರಿ 1 ವರ್ಷ ಕಾಲ ಚಿನ್ನ ಖರೀದಿಸಬೇಡ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿ ಸೂಚನೆಯನ್ನ ಕೊಟ್ಟಿರ್ತಾರೆ. ಏಕಾಏಕಿ ಚಿನ್ನ ಖರೀದಿಸಬೇಡಿ ಅಂದಿದ್ಯಾಕೆ ಪ್ರಧಾನಿ ಮೋದಿ? ಹಾಗಾದ್ರೆ ಚಿನ್ನ ಖರೀದಿಗೆ ವಿರಾಮ ಹಾಕಲಾಗ್ತಾ ಇದೆ. ಮೋದಿ ಕಡೆಯಿಂದ ವಿರಾಮವನ್ನ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಾಗಿ ಬರೋಬ್ಬರಿ 1 ವರ್ಷ, ನಿಯರ್ಲಿ 1 ಇಯರ್ ಚಿನ್ನವನ್ನ ಖರೀದಿ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಚಿನ್ನದ ಖರೀದಿಗೆ ವಿರಾಮವನ್ನ ನೀಡಬೇಕು ಅಂತ ಮೋದಿ ಮನವಿಯನ್ನ ಮಾಡ್ತಾ ಇರುವಂತದ್ದು. ಪ್ರಧಾನಿ ಮೋದಿ ಮಾತಿನ ಬೆನ್ನಲ್ಲೇ ದೇಶದಲ್ಲಿ ಆತಂಕ ಉಂಟಾಗ್ತಾ ಇದೆ. ಭವಿಷ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗತ್ತಾ? ಹಾಗಾದ್ರೆ ವಿದೇಶಿ ವಿನಿಮಯ ಮೀಸಲು ಖಾಲಿಯಾಗೋ ಭಯ ಕಾಡ್ತಾ ಇದೆಯಾ? ಹಾಗಾದ್ರೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ. 1 ಇಯರ್ ಯಾವುದೇ ಕಾರಣಕ್ಕೂ ಕೂಡ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಬೇಕು ಅಂತ ಕೂಡ ನಿನ್ನೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಏಕಾಏಕಿ ಚಿನ್ನ ಖರೀದಿಸಬೇಡಿ ಅಂತ ಯಾಕೆ ಹೇಳಿದ್ರು ಪ್ರಧಾನಿ ಮೋದಿ? ಪ್ರಧಾನಿ ಮೋದಿ ಮಾತಿನ ಬೆನ್ನಲ್ಲೇ ದೇಶದಲ್ಲಿ ಇದೀಗ ಆತಂಕ ಉಂಟಾಗಿರುವಂಥದ್ದು. ಬಿಕಾಸ್ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಹೀಗೆ ಹೇಳಿದ್ರು? ಏನಿದೆ ಮೋದಿ ಮಾತಿನ ಹಿಂದಿರುವಂತಹ ಮರ್ಮ? ಭವಿಷ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗತ್ತಾ? ಹಾಗಾದ್ರೆ ವಿದೇಶಿ ವಿನಿಮಯ ಮೀಸಲು ಖಾಲಿಯಾಗೋ ಭಯ ಏನಾದ್ರೂ ಕಾಡ್ತಾ ಇದೆಯಾ? ಹಾಗಾದ್ರೆ ಯಾಕೆ ಹೀಗೆ ಹೇಳಿದ್ರು ಮೋದಿ ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ಸ್, ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಬಿಕಾಸ್ ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ, ಏನೋ ಒಂದು ಸಲಹೆನ ಕೊಟ್ಟಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅದು ನಮೋ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗುವಂತದ್ದರ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ಒಂದಲ್ಲ ಎರಡಲ್ಲ 5 ಸಲಹೆಯನ್ನ ನೀಡಿರುವಂತಹ ಪ್ರಧಾನಿ ಮೋದಿ. ಸಲಹೆ 1 ವರ್ಷ ಕಾಲ ಚಿನ್ನ ಖರೀದಿಯನ್ನ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು, ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಕೆಲಸವನ್ನ ಮಾಡಿ, ಸಾಧ್ಯವಾದಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಉಳಿಸಿ, ವಿದೇಶಿ ಪ್ರಯಾಣವನ್ನ ಸಾಧ್ಯವಾದಷ್ಟು ನಿಲ್ಲಿಸಿ, ವಿದೇಶಿ ವಸ್ತುಗಳ ಬಳಕೆಗೆ ಬ್ರೇಕ್ ಹಾಕಿ, ಬಸ್, ಮೆಟ್ರೋ, ಎಲೆಕ್ಟ್ರಿಕ್ ವಾಹನವನ್ನ ಬಳಕೆ ಮಾಡಿ, ಕಾರ್ನಲ್ಲಿ ಒಬ್ಬರ ಬದಲು ಹಲವರು ಸಂಚಾರವನ್ನ ಮಾಡಿ, ರೈತರೇ ಕೆಮಿಕಲ್ ಯುಕ್ತ ಗೊಬ್ಬರವನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟು ಸಲಹೆ ಸೂಚನೆಗಳನ್ನ ನಮೋ ಕೊಟ್ಟಿರುವಂಥದ್ದು.
ಬರೋಬ್ಬರಿ 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಏಕಾಏಕಿ ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆತಂಕ, ಗೊಂದಲಗಳು ಕೂಡ ಉಂಟಾಗ್ತಾ ಇದೆ. ಚಿನ್ನ ಖರೀದಿಗೆ ವಿರಾಮವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಮೋದಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಭವಿಷ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗತ್ತಾ? ಹಾಗಾದ್ರೆ ಈಗಲೇ ಯಾಕೆ ಸಾರ್ವಜನಿಕವಾಗಿ ಸಾರಿಗೆ ವ್ಯವಸ್ಥೆಗಳು ಏನೆಲ್ಲ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ, ಮೆಟ್ರೋ ಉಪಯೋಗಿಸ್ಕೊಳ್ಳಿ, ಬಸ್ಸನ್ನ ಉಪಯೋಗಿಸ್ಕೊಳ್ಳಿ. ಇನ್ ಕೇಸ್ ಕಾರಲ್ಲಿ ಹೋಗೋದಾದ್ರೂ ಕೂಡ ಒಬ್ಬರಿಗಾಗಿ ಕಾರನ್ನ ಬಳಕೆ ಮಾಡಬೇಡಿ. 3-4 ಜನ ಕಂಪ್ಲೀಟ್ ಆಗಿ ಆ ಸೀಟ್ಗಳು ಫಿಲ್ ಆಗೋ ತರ ಬಳಕೆ ಆದ್ರೆ ಉಪಯೋಗಿಸಿ. ಅದಿಲ್ವಾ ಅಂತ ಹೇಳಿದ್ರೆ ನೀವು ಸಾರ್ವಜನಿಕ ಸಾರಿಗೆಗಳನ್ನ ಉಪಯೋಗಿಸಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಅನ್ನ ಉಳಿತಾಯ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ವಿದೇಶಿ ವಿನಿಮಯ ಮೀಸಲು ಖಾಲಿಯಾಗುವಂತಹ ಭಯ ಏನಾದರೂ ಕಾಡ್ತಾ ಇದೆಯಾ? ಹಾಗಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರಾ? ಬಿಕಾಸ್ ನಾವು ಏನೇ ಖರೀದಿ ಮಾಡಬೇಕು, ಆಮದು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಡಾಲರ್ನ ಲೆಕ್ಕದಲ್ಲಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಬೆಲೆ ಹೆಚ್ಚಳ ಕಾಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರಾ ಅನ್ನುವಂಥ ಒಂದು ವಿಚಾರ. ಪ್ರಧಾನಿ ಮೋದಿ ಅವರ ಮಾತಿನ ಬೆನ್ನಲ್ಲೇ ಇದೀಗ ದೇಶದಲ್ಲಿ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಭವಿಷ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗತ್ತಾ? ಸೊ ಹಾಗಾಗಿ ಈಗಲೇ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರಾ ಪ್ರಧಾನಿ ಮೋದಿ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಸೊ ಫೈನಲ್ ಆಗಿ 5 ಸಲಹೆಯನ್ನ ನೀಡಿರುವಂತಹ ಮೋದಿ, 1 ವರ್ಷ ಕಾಲ ಚಿನ್ನವನ್ನ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಹೇಳಿಬಿಟ್ಟು, ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಿದ್ರೆ ಒಳಿತು. ಬಿಕಾಸ್ ಓಡಾಟ ಕಮ್ಮಿ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಬಳಕೆ ಕೂಡ ಕಡಿಮೆ ಆಗುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ವರ್ಕ್ ಫ್ರಮ್ ಹೋಮ್ ಸಾಧ್ಯವಾದಷ್ಟು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪೆಟ್ರೋಲ್ ಡೀಸೆಲನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸಿ. ಅಂದರೆ ಒಬ್ರಿಗಾಗಿ ಇಬ್ಬರಿಗಾಗಿ ನೀವು ಬೈಕ್, 2 ವೀಲರ್ 4 ವೀಲರ್ನ ತೆಗೆದುಕೊಂಡು ಹೋಗೋದ್ರ ಬದಲು ನೀವು ಸಾರ್ವಜನಿಕವಾಗಿ ಮೆಟ್ರೋ ಅಥವಾ ಬಸ್ಸನ್ನು ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ.